ಚಲನಚಿತ್ರೋತ್ಸವಕ್ಕೆ ಆ, ಏನು ನಾವು ವೇಟ್ ಮಾಡ್ತಾ ಇದ್ದೀವೋ ಅದು ಪ್ರಾರಂಭ ಆಗಿದೆ. ಮಾರ್ಚ್ 1ರಂದು ಸಂಜೆ ವಿಧಾನಸೌಧದ ಮುಂಭಾಗ ಅಧಿಕೃತವಾಗಿ ಚಾಲನೆ ನಮ್ಮ ಆ, ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಉಪಸ್ಥಿತರಿರ್ತಾರೆ. ಮತ್ತೆ ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಒರಯನ್ ಮಾಲ್ನಲ್ಲಿ 11 ಸ್ಕ್ರೀನ್ಗಳಲ್ಲಿ ಮಾರ್ಚ್ 2ರಿಂದ ಸಾರ್ವಜನಿಕ ಪ್ರದರ್ಶನ ನಡೆಯಲಾಗುವುದು. ಈ ಚಿತ್ರೋತ್ಸವದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿರುವಂತದ್ದು 60 ದೇಶಗಳ ಸುಮಾರು 200 ಅತ್ಯುತ್ತಮ ಚಲನಚಿತ್ರಗಳು ಪ್ರದರ್ಶನ ಆಗುತ್ತೆ ಅಂತ ಅನ್ನುವಂಥದ್ದು. ಮತ್ತೆ ಆಯಾಯ ದೇಶಗಳ ಒಂದು ಸಂಸ್ಕೃತಿನ ಈ ಒಂದು ಚಲನಚಿತ್ರೋತ್ಸವದಲ್ಲಿ ಬಿಂಬನೆ ಆಗುತ್ತದೆ. ಮತ್ತೆ ಈ ಅತ್ಯುತ್ತಮ ಚಲನಚಿತ್ರಗಳು ವಿಶ್ವದಲ್ಲಿ ಅಮೆರಿಕ, ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಕೊರಿಯಾ, ಪೋಲೆಂಡ್, ಬ್ರೆಜಿಲ್, ಜಾರ್ಜಿಯಾ, ಬೆಲ್ಜಿಯಂ, ನೆದರ್ಲ್ಯಾಂಡ್, ಫಿನ್ಲ್ಯಾಂಡ್, ಇರಾನ್, ಅರ್ಜೆಂಟೈನಾ, ಕೆನಡಾ, ಡೆನ್ಮಾರ್ಕ್, ಗ್ರೀಸ್, ರಷ್ಯಾ, ಫಿಲಿಪೈನ್ಸ್, ರೊಮೇನಿಯಾ, ಜಪಾನ್, ಸ್ಪೇನ್, ಇಂಡೋನೇಷ್ಯಾ, ಇಟಲಿ ಅಂದ್ರೆ ಇವೆಲ್ಲವೂ ಅಷ್ಟಲ್ಲಿ ಅಗ್ರಗಣ್ಯ ಇರುವಂತಹ ದೇಶಗಳು, ಎಸ್ಪೆಷಲಿ ಇನ್ ಫಿಲಮ್ ಮೇಕಿಂಗ್. ಸೊ ಬೆಂಗಳೂರು ಈ ಅತ್ಯುತ್ತಮ ಚಲನಚಿತ್ರಗಳು ಸಮಕಾಲೀನ ವಿಶ್ವ ಸಿನಿಮಾ ವಿಭಾಗದ ಮೂಲಕ ಬೆಂಗಳೂರಿನಲ್ಲಿ ಜಗತ್ತು ಎನ್ನುವ ಶೀರ್ಷಿಕೆಯಡಿ ಈ ಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಳ್ಳಲಿದೆ. ಮತ್ತೆ ಈ ಸಲ ನಾವು ಒಂದು ಥೀಮ್ ಇಟ್ಕೊಂಡಿದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ಘೋಷಕ ವಾಕ್ಯದೊಡನೆ ಆಚರಿಸಲಾಗುತ್ತಿದೆ. ಇಡೀ ವಿಶ್ವ ಇಂದು ಸಮಸ್ಯೆಗಳ ನಡುವೆ, ಬಿಕ್ಕಟ್ಟುಗಳ ನಡುವೆ ತೊಳಲಾಡುತ್ತಿರುವುದು ನಾವು ಕಾಣ್ತಿದೀವಿ. ಈಗ ನಮಗೆ ಬೇಕಾಗಿರುವಂತದ್ದು ಯೂನಿಟಿ ಇನ್ ಡೈವರ್ಸಿಟಿ. ಸೊ ಈ ನಮ್ಮ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅದನ್ನ ಪ್ರತಿಪಾದಿಸುತ್ತೆ. ಮತ್ತೆ ಚಿತ್ರೋತ್ಸವ ನಡೆಯುವ ದಿನಗಳಲ್ಲಿ ಪ್ರತಿದಿನ ಚಲನಚಿತ್ರ ಮಾಧ್ಯಮ, ತಂತ್ರಜ್ಞಾನ ಮತ್ತು ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ಸ್ನೊಂದಿಗೆ ಸಂವಾದ, ಉಪನ್ಯಾಸ, ಮಾಸ್ಟರ್ ಕ್ಲಾಸ್ ಮೊದಲಾದ ಸಿನಿಮಾ ಶೈಕ್ಷಣಿಕ ಕಾರ್ಯಕ್ರಮಗಳಿರುತ್ತೆ. ಆಕ್ಚುಲಿ ತಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಮಾರ್ಚ್ 3 ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನ ಬಿಡುಗಡೆಯಾದ ದಿನ. ಆ ದಿವಸ ಸಿನಿಮಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಸೊ 91 ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಹೇಗೆ ನಡೆದು ಬಂದಿದೆ, ಆ ಒಂದು ದಾರಿನ ನಾವು ಮೆಲುಕು ಹಾಕುವ ಒಂದು ವಿಚಾರ ಸಂಕಿರಣ ಸಂವಾದ ನಡೆಯಲಿದೆ. ಸೊ ಇದರಲ್ಲಿ ಇವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ವಿಷಯವಾಗಿನೂ ಅಷ್ಟೇ ಇಲ್ಲಿ ಇಡೀ ದಿನದ ಒಂದು ಕಾರ್ಯಕಾರನ ಏರ್ಪಾಡು ಮಾಡ್ತಾ ಇದ್ದೀವಿ. ಇದರ ಸಂಯೋಜನೆ ಶ್ರೀ ವಿದ್ಯಾಸಾಗರ್ ಅವರು ವಹಿಸ್ಕೊಂಡಿರ್ತಾರೆ. ಹಾಗೆ ಚಲನಚಿತ್ರ ನಿರ್ದೇಶಕ ರಾಜ್ಕುಮಾರ್ ಪೆರಿಯಸ್ವಾಮಿ ಅವರಿಂದ ನಿರ್ದೇಶಕನ ಸವಾಲುಗಳ ಕುರಿತಂತೆ ಉಪನ್ಯಾಸ ಇರುತ್ತೆ. ಮತ್ತೆ ಪ್ರಾದೇಶಿಕ ಸಿನಿಮಾದ ಪ್ರದರ್ಶಕ ಸಮಸ್ಯೆಗಳ ಬಗ್ಗೆ ಚರ್ಚೆ. ಇದನ್ನ ಮಾತನಾಡ್ತಿರುವಂತವ್ರು ಮುಖೇಶ್ ಮೆಹ್ತಾ. ಮತ್ತೆ ಫಿಲಂ ಲ್ಯಾಬ್ ಮತ್ತು ಫಿಲಂ ಪ್ರೊಡಕ್ಷನ್ ಕಾರ್ಯವಿಧಾನಗಳ ಬಗ್ಗೆ ಥೈಲ್ಯಾಂಡಿನ ಸಿನಿಮಾ ನಿರ್ಮಾಪಕ ರೇಮಂಡ್ ಪಟಾನ್ ಬಿರುಂಗನ್ ಅವರಿಂದ ಒಂದು ಲೆಕ್ಚರು ಇರುತ್ತೆ. ಮತ್ತೆ ಸಿನಿಮೆಯ ಪ್ರತಿಪಾದಕತೆ ಮತ್ತು ಪ್ರೇಕ್ಷಕರ ಮೇಲೆ ಅದರ ಪ್ರಭಾವ ಕುರಿತಂತೆ ವಿಚಾರ ಸಂಕಿರಣ ಸಂಯೋಜನೆ ಶ್ರೀಮತಿ ಶಮಂತ ಇವರು ವಹಿಸ್ಕೊಂಡಿರ್ತಾರೆ. ಮತ್ತೆ ಇದ್ರ ಜೊತೆಗೆ ನಾವು ಈವನ್ ವಿ ಆರ್ ಆಲ್ಸೋ ಕೀಪಿಂಗ್ ಮೆಮೋರಿಯಲ್ಸ್, ಸ್ಮರಣೆನೂ ನಾವು ಏರ್ಪಾಡು ಮಾಡಿದೀವಿ. ಸೊ ಶತಮಾನೋತ್ಸವ ಸ್ಮರಣೆ ಜನಪ್ರಿಯ ನಟರಾದ ನಿರ್ದೇಶಕ ರಾಜ್ ಕಪೂರ್, ಮತ್ತೆ ಗುರುದತ್ ಆಕ್ಟರ್, ಮತ್ತೆ ಹೊಸ ಅಲೆ ಸಿನಿಮಾಕ್ಕೆ ಗಟ್ಟಿ ನೆಲೆ ಒದಗಿಸಿದ್ದ ನಿರ್ದೇಶಕರಾದ ರಿತ್ವಿಕ್ ಘಾಟಕ್ ಮತ್ತು ಕನ್ನಡ ಖ್ಯಾತ ನಟ KS ಅಶ್ವಥ್ ರವರು ಇವರ ಸಾಧನೆಗಳ ಕುರಿತು ಒಂದು ಉಪನ್ಯಾಸನೂ ಇರುತ್ತೆ. ಮತ್ತೆ ಇತ್ತೀಚೆಗೆ ನಿಧನರಾದ ನಿರ್ದೇಶಕ ಶ್ಯಾಮ್ ಬೆನ್ಗಲ್, ಕುಮಾರ್ ಸಹನಿ, ಡಾಕ್ಟರ್ ರಾಜೀವ್ ಥಾರಾನಾಥ್, ದ್ವಾರ್ಕೀಶ್, ಸದಾನಂದ್ ಸುವರ್ಣ, MT ವಾಸುದೇವ್ ನಾಯರ್ ಇವರ ಸಂಸ್ಕರಣೆ ಇರುತ್ತೆ. ಮತ್ತೆ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫಿಲಂ ಕ್ರಿಟಿಕ್ಸ್ ಸಂಸ್ಥೆಯರಾದ RV ವಿಶ್ವವಿದ್ಯಾಲಯದ ಮಾಡ್ತಾ ಇದ್ದೀವಿ. ಮತ್ತೆ ಹೆಸರಾಂತ ಚಲನಚಿತ್ರ ಛಾಯಾಗ್ರಾಹಕ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪುರಸ್ಕೃತ VK ಮೂರ್ತಿ ಇವರ ನೆನಪಿನಲ್ಲೂ ಅಷ್ಟೇ ಒಂದು ವಿಶೇಷ ಉಪನ್ಯಾಸನೂ ಏರ್ಪಾಡು ಮಾಡ್ತಾ ಇದ್ದೀವಿ. ಮತ್ತೆ ಸಂಗೀತ ಮತ್ತು ಸಿನಿಮಾ ಕುರಿತು ವಿಶೇಷ ಉಪನ್ಯಾಸನೂ ಇರುತ್ತೆ. ಹಾಗೆ ಕ್ಲಾಸಿಕ್ ಸಿನಿಮಾಗಳ ಸಂರಕ್ಷಣೆ, ಸಂಗ್ರಹ, ಡಿಜಿಟೈಸೇಷನ್ ಪ್ರಕ್ರಿಯೆ
ಜೊತೆಗೆ ಮರೆಯಲಾಗದ ಸಿನಿಮಾಗಳ ಕುರಿತಂತೆ ಚರ್ಚೆ. ಸೊ ಈ ಚಿತ್ರೋತ್ಸವದಲ್ಲಿ ಏಷ್ಯನ್, ಇಂಡಿಯನ್ ಹಾಗೂ ಕನ್ನಡ ಚಲನಚಿತ್ರಗಳ ಸ್ಪರ್ಧಾ ವಿಭಾಗ ಇರುತ್ತೆ. ಈ 3 ವಿಭಾಗಗಳಲ್ಲೂ ಅಷ್ಟೇ ತಲಾ 3 ಅತ್ಯುತ್ತಮ ಚಲನಚಿತ್ರಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಮತ್ತು ಟೋಟಲಿ ಒಂದು ಒಟ್ಟು ಕಾರ್ಯಕ್ರಮಗಳ ನೋಟ ಅಂತ ಹೇಳಬೇಕು ಅಂತಂದರೆ ನಿಮ್ಮ ಹತ್ರ ಎಲ್ಲರ ಹತ್ರನೂ ಇದೆ ಅಂತ ಅಂದ್ಕೊಳ್ತೀನಿ. ಏಷ್ಯನ್ ಸಿನಿಮಾ, ಚಿತ್ರಭಾರತಿ, ಭಾರತೀಯ ಸಿನಿಮಾ ಸ್ಪರ್ಧಾ ವಿಭಾಗ, ಕನ್ನಡ ಸಿನಿಮಾ, ಸಮಕಾಲೀನ ವಿಶ್ವ ಸಿನಿಮಾ, ಕನ್ನಡ ಜನಪ್ರಿಯ ಸಿನಿಮಾ, ವಿಮರ್ಶಕರ ವಾರ, ಜೀವನಾಧಾರಿತ ಚಿತ್ರಗಳು, ಮತ್ತು ಜಾರ್ಜಿಯಾ ಮತ್ತು ಬ್ರೆಜಿಲ್ ದೇಶ ಇದಕ್ಕೆ ಒತ್ತು ಕೊಟ್ಟಂತೆ ಚಲನಚಿತ್ರಗಳು, ಮತ್ತು ಭಾರತೀಯ ಉಪಭಾಷಾ ಚಲನಚಿತ್ರಗಳು, ಮತ್ತು ಇವನ್ ಪುನರಾವಲೋಕನ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಜರ್ಮನಿಯ ವೆರಿ ವೆರಿ ಫೇಮಸ್ ಡೈರೆಕ್ಟರ್ ಆದ ವಿಮ್ ವೆಂಡರ್ಸ್ ಮತ್ತು ಪೋಲ್ಯಾಂಡ್ ಅವರ ದೇಶದ ಕ್ರಿಸ್ಟೋಫ್ ಕ್ಲಿಸವಸ್ಕಿ, ಮತ್ತು ನಮ್ಮ ಭಾರತದ ಅತ್ಯುತ್ತಮ ನಿರ್ದೇಶಕರಾದ ಶ್ಯಾಮ್ ಬೆನಗಲ್, ಇವ್ರದ್ದು ಅಷ್ಟೇ ಕಾರ್ಯಕ್ರಮ ಒಂದು ರೆಟ್ರೋಸ್ಪೆಕ್ಟಿವ್ ಇರುತ್ತೆ. ಮತ್ತು ಸಂರಕ್ಷಿಸಲ್ಪಟ್ಟ ಮಹತ್ವದ ಚಲನಚಿತ್ರಗಳು ಈ ವಿಭಾಗದಲ್ಲಿ ಘಟಶ್ರಾದ್ದ, ಪಲ್ಲವಿ ಮತ್ತು ಇತರೆ ಭಾರತೀಯ ಭಾಷೆಗಳ ಚಿತ್ರಗಳನ್ನು ಪ್ರದರ್ಶನ ಇರುತ್ತೆ. ಮತ್ತು ಶತಮಾನೋತ್ಸವ ಸ್ಮರಣೆ, ಶ್ರದ್ಧಾಂಜಲಿ ಮತ್ತು ನೆನಪು, ಮತ್ತು ನಮ್ಮ ಒಂದು ಇದರಲ್ಲಿ ಈವನ್ ಈ ಸಲ ಶಾರ್ಟ್ ಫಿಲಮ್ಸ್ ಇದಕ್ಕೂ ನಾವು ಆದ್ಯತೆ ಕೊಡ್ತಾ ಇದ್ದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಈ ಒಂದು ಒಂದು ಸಂದೇಶದ ಅಡಿಯಲ್ಲಿ. ಮತ್ತು ಮುಕ್ತಾಯ ಸಮಾರಂಭ ಮಾರ್ಚ್ 8ರಂದು ನಡೆಯುತ್ತೆ. ಸನ್ಮಾನ್ಯ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಇದರಲ್ಲಿ ಏಷ್ಯನ್, ಭಾರತೀಯ ಮತ್ತು ಕನ್ನಡ ಚಲನಚಿತ್ರಗಳ ಸ್ಪರ್ಧಾ ವಿಭಾಗದಲ್ಲಿ ಯಾರ್ಯಾರು ವಿಜೇತರಾಗಿದ್ದಾರೋ ಅವರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿರುತ್ತೆ. ಮತ್ತು ಪ್ರತಿನಿಧಿ ನೋಂದಣಿ ರಿಜಿಸ್ಟ್ರೇಷನ್ ಈಗಾಗಲೇ ಇವತ್ತಿಂದ ಫೆಬ್ರವರಿ 12 ಪ್ರಾರಂಭ ಆಗುತ್ತೆ. ಆಸಕ್ತರು ನಮ್ಮ ಒಂದು ಏನು ನಾವು ಕೊಟ್ಟಿದ್ದೀವಿ BIFFES.org ಇಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಇಮಿಡಿಯೇಟ್ಲಿ ಮಾಡ್ಕೊಳ್ಬೋದು. ಮತ್ತು ಇದಕ್ಕೂ ಅಷ್ಟೇ ಎಲಿಜಿಬಿಲಿಟಿ ಕಂಡೀಷನ್ ಏನು ಅಂತಂದರೆ, ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೋ ಅವರು ದೇ ಶುಡ್ ಬಿ ಅಬೌವ್ 18 years. ಮತ್ತು ಇದಕ್ಕೂ ಒಂದು ನೋಂದಣಿ ಶುಲ್ಕನೂ ನಾವು ಇಟ್ಟಿದ್ದೀವಿ. ಸಾರ್ವಜನಿಕರಾದರೆ 800, ಮತ್ತು ಚಿತ್ರೋದ್ಯಮದ ಸದಸ್ಯರು, ವಿದ್ಯಾರ್ಥಿಗಳು, ಮತ್ತು ಚಿತ್ರ ಸಮಾಜಗಳ ಸದಸ್ಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಅದು ಇಟ್ ಇಸ್ ₹400. ಮತ್ತು ನೀವು ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೋ ಅವರಿಗೆ ಪ್ರತಿನಿಧಿ ಕಾರ್ಡ್ಗಳನ್ನ ಅವ್ರು ಪಡ್ಕೊಳ್ಬೋದು. ಮತ್ತು ಎಲ್ಲೆಲ್ಲಿ ಇದನ್ನು ಹೋಗಿ ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ ಬೇಕು ಅಥವಾ ಕಾರ್ಡ್ಸ್ ಕಲೆಕ್ಟ್ ಮಾಡಬೇಕು ಅಂತಂದರೆ ನಂದಿನಿ ಲೇಔಟ್ನಲ್ಲಿರುವ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮತ್ತು ಹಾಗೆ ಶಿವಾನಂದ್ ಸರ್ಕಲ್ನಲ್ಲಿ ಇರುವ ಕರ್ನಾಟಕ ಚಲನಚಿತ್ರಗಳ ವಾಣಿಜ್ಯ ಮಂಡಳಿ, ಸೊ ಇಲ್ಲಿ ಪಡ್ಕೊಳ್ಬಹುದು. ಐ ಥಿಂಕ್ ಎಲ್ಲರಿಗೂ ಅಷ್ಟೇ ಸಿನಿಮಾ ಅಂತಂದರೆ ಎಲ್ಲರೂ ಇಷ್ಟಪಡ್ತೀವಿ. ಇದಕ್ಕೆ ಏನೋ ಒಂದು ಕ್ವಾಲಿಫಿಕೇಶನ್ ಅಥವಾ ಏನೋ ಒಂದು ಇದು ಬೇಡ. ಅಲ್ಲಿ ಆಲ್ ಆಫ್ ಅಸ್ ಆರ್ ಇಂಟ್ರೆಸ್ಟೆಡ್ ಇನ್ ಸಿನಿಮಾ. ಸೊ ಸ್ಪೆಷಲ್ ಆಗಿ ಎಲ್ಲರನ್ನೂ ಅಷ್ಟೇ ನಾವು ಇನ್ವೈಟ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಗಿವ್ ಗುಡ್ ಕವರೇಜ್ ಫಾರ್ ದಿಸ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಅಧ್ಯಕ್ಷರು ಇದ್ದಾರೆ ಮತ್ತು ಇವನ್ ವಿದ್ಯಾಶಂಕರ್ ಅವರು ಇದ್ದಾರೆ. ದೇ ವಿಲ್ ಸಪೋರ್ಟ್. ಥ್ಯಾಂಕ್ ಯು.